ಕೇಶವಪ್ರಸಾದ್ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ಖಾನಾಪುರ ತಾಲೂಕಿನಲ್ಲಿ ಕಣ್ಣೀರ ಖಾನಾಪುರ ಅಭಿಯಾನ ಎಂಬ ತಲೆಬರಹದ ಅಡಿಯಲ್ಲಿ ಪ್ರಸಾರವಾಗಿರುವ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುವ ಕುರಿತು ಬೆಳಗಾವಿ ಜಿಲ್ಲೆಯಲ್ಲಿರುವ ಖಾನಾಪುರ ತಾಲೂಕು ಬಹುತೇಕ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿದೆ. ಹಾಗಾಗಿ ಖಾನಾಪುರ ತಾಲೂಕಿನ ಕಾಡಂಚಿನ ಜನರ ನೈಜ ಸ್ಥಿತಿ ಏನಿದೆ ಎನ್ನುವುದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಸರಣಿ ವರದಿ ಮೂಲಕ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಇಲ್ಲಿನ 15ಕ್ಕೂ ಅಧಿಕ ಗ್ರಾಮಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವುದು ದುರ್ದೈವ. ಪಡಿತರ ಹೊರತುಪಡಿಸಿ ಸರ್ಕಾರದ ಬೇರೆ ಯಾವುದೇ ಸೌಲಭ್ಯಗಳಿಂದ ಈ ಕಾಡಂಚಿನ ಜನರು ವಂಚಿತರಾಗಿದ್ದಾರೆ. ವನ್ಯಪ್ರಾಣಿಗಳ ಹಾವಳಿ ಒಂದು ಕಡೆಯಾದರೆ ಕರೆಂಟ್, ರಸ್ತೆ, ಆಸ್ಪತ್ರೆ, ವಸತಿ, ಶಿಕ್ಷಣ ಹೀಗೆ ಕನಿಷ್ಠ ಮೂಲಸೌಕರ್ಯಗಳು ಸಿಗದೆ ಇಲ್ಲಿನ ಜನರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಈ ಜನ ಕಲಿಯುವುದು ಹೆಚ್ಚೆಂದರೆ 5ನೇ ತರಗತಿ ಮಾತ್ರ. ನಗರಕ್ಕೆ ಬರಬೇಕಾದರೆ 15ರಿಂದ 20 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕು. ಸರಿಯಾದ ರಸ್ತೆ ಸಂಪರ್ಕ ಇಲ್ಲದೆ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಹೋಗಲು ಸಹ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ. ಹೆಣವನ್ನು ಚಟ್ಟದ ಮೇಲೆ ಹೊತ್ತು ನಗರಕ್ಕೆ ತರಬೇಕಾದ ದಯನೀಯ ಸ್ಥಿತಿ ಇವರದ್ದು. ಮಳೆಗಾಲದಲ್ಲಿ 8 ತಿಂಗಳು ಹೊರ ಪ್ರಪಂಚದ ಸಂಪರ್ಕವೇ ಇಲ್ಲದೆ ಜೀವನ ಸಾಗಿಸುತ್ತಾರೆ. ಪಡಿತರಕ್ಕೆ 10ರಿಂದ 15 ಕಿಲೋಮೀಟರ್ ನಡೆದು ಹೋಗುವ ಜನರ ಬಳಿ ಆಧಾರ್, ಗುರುತಿನ ಚೀಟಿ ಸೇರಿ ಎಲ್ಲ ದಾಖಲೆಗಳಿವೆ. ಈ ಕಾಡಂಚಿನ ಜನರನ್ನು ಚುನಾವಣೆಯಲ್ಲಿ ವೋಟು ಹಾಕೋದಕ್ಕೆ ಮಾತ್ರ ಸರ್ಕಾರ ಸೀಮಿತಗೊಳಿಸಿದೆ. ಇದು ಒಂದೆರಡು ಹಳ್ಳಿಗಳ ಕಥೆಯಲ್ಲ. ಖಾನಾಪುರ ತಾಲೂಕಿನ ಗವಾಳಿ, ಕೃಷ್ಣಾಪುರ, ಪಾಸ್ತೋಲಿ, ಕೊಂಗಳ, ತಳೇವಾಡಿ, ಜೋರ್ಡಾನ್, ಚಾಪೋಲಿ, ಕಾಪೋಲಿ, ಮುದಗೈ, ಚಿರೇಖಣಿ, ಅಮಗಾವ್, ಮೆಂಡಲ್ ಸೇರಿದಂತೆ 64 ಹಳ್ಳಿಗಳ ಕಣ್ಣೀರಿನ ಕಥೆಯಾಗಿದೆ. ಕಸ್ತೂರಿ ರಂಗನ್ ವರದಿ ಪ್ರಕಾರ 64 ಹಳ್ಳಿಗಳು ಸ್ಥಳಾಂತರಕ್ಕೆ ಅರ್ಹವಾಗಿವೆ. ಈ ಕಾಡಂಚಿನ ಜನರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಟ್ಟು ಸ್ಥಳಾಂತರ ಮಾಡಬೇಕು. ಇವರ ಹೆಸರಿನಲ್ಲಿ ಜಮೀನು ಎಷ್ಟಿದೆ ಅಷ್ಟು ಜಮೀನು ಮತ್ತೆ ಕೊಡಬೇಕು. ಜೀವನೋಪಾಯಕ್ಕೆ ಪ್ರತಿ ಕುಟುಂಬಕ್ಕೆ ತಲಾ 15 ಲಕ್ಷ ರೂಪಾಯಿ ಕೊಡಬೇಕು. ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳೊಂದಿಗೆ ಮನೆ ನಿರ್ಮಾಣ ಮಾಡಿ ಬದುಕು ಕಲ್ಪಿಸಿಕೊಡಬೇಕೆಂದು ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತೇನೆ. ನಾಯಕರು ಯಾರು ಮಿನಿಸ್ಟರ್ ಮುಖ್ಯಮಂತ್ರಿಗಳಿಂದ ಉತ್ತರ ಒದಗಿಸಲಾಗುತ್ತದೆ. ಯಾವಾಗ ಕೊಡಿಸ್ತೀರಿ? ನಾಡದ ಕೊಡಿಸ್ತೀವಿ. ಕೇಶವಪ್ರಸಾದ್ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ಖಾನಾಪುರ ತಾಲೂಕಿನಲ್ಲಿ ಕಣ್ಣೀರ ಖಾನಾಪುರ ಅಭಿಯಾನ ಎಂಬ ತಲೆಬರಹದ ಅಡಿಯಲ್ಲಿ ಪ್ರಸಾರವಾಗಿರುವ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುವ ಕುರಿತು ಬೆಳಗಾವಿ ಜಿಲ್ಲೆಯಲ್ಲಿರುವ ಖಾನಾಪುರ ತಾಲೂಕು ಬಹುತೇಕ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿದೆ. ಹಾಗಾಗಿ ಖಾನಾಪುರ ತಾಲೂಕಿನ ಕಾಡಂಚಿನ ಜನರ ನೈಜ ಸ್ಥಿತಿ ಏನಿದೆ ಎನ್ನುವುದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಸರಣಿ ವರದಿ ಮೂಲಕ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಇಲ್ಲಿನ 15ಕ್ಕೂ ಅಧಿಕ ಗ್ರಾಮಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವುದು ದುರ್ದೈವ. ಪಡಿತರ ಹೊರತುಪಡಿಸಿ ಸರ್ಕಾರದ ಬೇರೆ ಯಾವುದೇ ಸೌಲಭ್ಯಗಳಿಂದ ಈ ಕಾಡಂಚಿನ ಜನರು ವಂಚಿತರಾಗಿದ್ದಾರೆ. ವನ್ಯಪ್ರಾಣಿಗಳ ಹಾವಳಿ ಒಂದು ಕಡೆಯಾದರೆ ಕರೆಂಟ್, ರಸ್ತೆ, ಆಸ್ಪತ್ರೆ, ವಸತಿ, ಶಿಕ್ಷಣ ಹೀಗೆ ಕನಿಷ್ಠ ಮೂಲಸೌಕರ್ಯಗಳು ಸಿಗದೆ ಇಲ್ಲಿನ ಜನರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಈ ಜನ ಕಲಿಯುವುದು ಹೆಚ್ಚೆಂದರೆ 5ನೇ ತರಗತಿ ಮಾತ್ರ. ನಗರಕ್ಕೆ ಬರಬೇಕಾದರೆ 15ರಿಂದ 20 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕು. ಸರಿಯಾದ ರಸ್ತೆ ಸಂಪರ್ಕ ಇಲ್ಲದೆ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಹೋಗಲು ಸಹ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ. ಹೆಣವನ್ನು ಚಟ್ಟದ ಮೇಲೆ ಹೊತ್ತು ನಗರಕ್ಕೆ ತರಬೇಕಾದ ದಯನೀಯ ಸ್ಥಿತಿ ಇವರದ್ದು. ಮಳೆಗಾಲದಲ್ಲಿ 8 ತಿಂಗಳು ಹೊರ ಪ್ರಪಂಚದ ಸಂಪರ್ಕವೇ ಇಲ್ಲದೆ ಜೀವನ ಸಾಗಿಸುತ್ತಾರೆ. ಪಡಿತರಕ್ಕೆ 10ರಿಂದ 15 ಕಿಲೋಮೀಟರ್ ನಡೆದು ಹೋಗುವ ಜನರ ಬಳಿ ಆಧಾರ್, ಗುರುತಿನ ಚೀಟಿ ಸೇರಿ ಎಲ್ಲ ದಾಖಲೆಗಳಿವೆ. ಈ ಕಾಡಂಚಿನ ಜನರನ್ನು ಚುನಾವಣೆಯಲ್ಲಿ ವೋಟು ಹಾಕೋದಕ್ಕೆ ಮಾತ್ರ ಸರ್ಕಾರ ಸೀಮಿತಗೊಳಿಸಿದೆ. ಇದು ಒಂದೆರಡು ಹಳ್ಳಿಗಳ ಕಥೆಯಲ್ಲ. ಖಾನಾಪುರ ತಾಲೂಕಿನ ಗವಾಳಿ, ಕೃಷ್ಣಾಪುರ, ಪಾಸ್ತೋಲಿ, ಕೊಂಗಳ, ತಳೇವಾಡಿ, ಜೋರ್ಡಾನ್, ಚಾಪೋಲಿ, ಕಾಪೋಲಿ, ಮುದಗೈ, ಚಿರೇಖಣಿ, ಅಮಗಾವ್, ಮೆಂಡಲ್ ಸೇರಿದಂತೆ 64 ಹಳ್ಳಿಗಳ ಕಣ್ಣೀರಿನ ಕಥೆಯಾಗಿದೆ. ಕಸ್ತೂರಿ ರಂಗನ್ ವರದಿ ಪ್ರಕಾರ 64 ಹಳ್ಳಿಗಳು ಸ್ಥಳಾಂತರಕ್ಕೆ ಅರ್ಹವಾಗಿವೆ.
ಈ ಕಾಡಂಚಿನ ಜನರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಟ್ಟು ಸ್ಥಳಾಂತರ ಮಾಡಬೇಕು. ಇವರ ಹೆಸರಿನಲ್ಲಿ ಜಮೀನು ಎಷ್ಟಿದೆ ಅಷ್ಟು ಜಮೀನು ಮತ್ತೆ ಕೊಡಬೇಕು. ಜೀವನೋಪಾಯಕ್ಕೆ ಪ್ರತಿ ಕುಟುಂಬಕ್ಕೆ ತಲಾ 15 ಲಕ್ಷ ರೂಪಾಯಿ ಕೊಡಬೇಕು. ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳೊಂದಿಗೆ ಮನೆ ನಿರ್ಮಾಣ ಮಾಡಿ ಬದುಕು ಕಲ್ಪಿಸಿಕೊಡಬೇಕೆಂದು ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತೇನೆ. ಸಭಾನಾಯಕರು ಯಾರು ಮಿನಿಸ್ಟರ್ ಮುಖ್ಯಮಂತ್ರಿಗಳಿಂದ ಉತ್ತರ ಒದಗಿಸಲಾಗುತ್ತದೆ. ಯಾವಾಗ ಕೊಡಿಸ್ತೀರಿ? ನಾಡದ ಕೊಡಿಸ್ತೀವಿ. ಕೇಶವ ಪ್ರಸಾದ್ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ಕೇಶವ ಪ್ರಸಾದ್ ಖಾನಾಪುರ ತಾಲೂಕಿನಲ್ಲಿ ಕಣ್ಣೀರ ಖಾನಾಪುರ ಅಭಿಯಾನ ಎಂಬ ತಲೆಬರಹದ ಅಡಿಯಲ್ಲಿ ಪ್ರಸಾರವಾಗಿರುವ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುವ ಕುರಿತು ಬೆಳಗಾವಿ ಜಿಲ್ಲೆಯಲ್ಲಿರುವ ಖಾನಾಪುರ ತಾಲೂಕು ಬಹುತೇಕ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿದೆ. ಹಾಗಾಗಿ ಖಾನಾಪುರ ತಾಲೂಕಿನ ಕಾಡಂಚಿನ ಜನರ ನೈಜ ಸ್ಥಿತಿ ಏನಿದೆ ಎನ್ನುವುದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಸರಣಿ ವರದಿ ಮೂಲಕ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಇಲ್ಲಿನ 15ಕ್ಕೂ ಅಧಿಕ ಗ್ರಾಮಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವುದು ದುರ್ದೈವ. ಪಡಿತರ ಹೊರತುಪಡಿಸಿ ಸರ್ಕಾರದ ಬೇರೆ ಯಾವುದೇ ಸೌಲಭ್ಯಗಳಿಂದ ಈ ಕಾಡಂಚಿನ ಜನರು ವಂಚಿತರಾಗಿದ್ದಾರೆ. ವನ್ಯಪ್ರಾಣಿಗಳ ಹಾವಳಿ ಒಂದು ಕಡೆಯಾದರೆ ಕರೆಂಟ್, ರಸ್ತೆ, ಆಸ್ಪತ್ರೆ, ವಸತಿ, ಶಿಕ್ಷಣ ಹೀಗೆ ಕನಿಷ್ಠ ಮೂಲ ಸೌಕರ್ಯಗಳು ಸಿಗದೆ ಇಲ್ಲಿನ ಜನರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಈ ಜನ ಕಲಿಯುವುದು ಹೆಚ್ಚೆಂದರೆ 5ನೇ ತರಗತಿ ಮಾತ್ರ. ನಗರಕ್ಕೆ ಬರಬೇಕಾದರೆ 15ರಿಂದ 20 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕು. ಸರಿಯಾದ ರಸ್ತೆ ಸಂಪರ್ಕ ಇಲ್ಲದೆ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಹೋಗಲು ಸಹ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ. ಹೆಣವನ್ನು ಚಟ್ಟದ ಮೇಲೆ ಹೊತ್ತು ನಗರಕ್ಕೆ ತರಬೇಕಾದ ದಯನೀಯ ಸ್ಥಿತಿ ಇವರದ್ದು. ಮಳೆಗಾಲದಲ್ಲಿ 8 ತಿಂಗಳು ಹೊರ ಪ್ರಪಂಚದ ಸಂಪರ್ಕವೇ ಇಲ್ಲದೆ ಜೀವನ ಸಾಗಿಸುತ್ತಾರೆ. ಪಡಿತರಕ್ಕೆ 10ರಿಂದ 15 ಕಿಲೋಮೀಟರ್ ನಡೆದು ಹೋಗುವ ಜನರ ಬಳಿ ಆಧಾರ್, ಗುರುತಿನ ಚೀಟಿ ಸೇರಿ ಎಲ್ಲ ದಾಖಲೆಗಳಿವೆ. ಈ ಕಾಡಂಚಿನ ಜನರನ್ನು ಚುನಾವಣೆಯಲ್ಲಿ ವೋಟು ಹಾಕೋದಕ್ಕೆ ಮಾತ್ರ ಸರ್ಕಾರ ಸೀಮಿತಗೊಳಿಸಿದೆ. ಇದು ಒಂದೆರಡು ಹಳ್ಳಿಗಳ ಕಥೆಯಲ್ಲ. ಖಾನಾಪುರ ತಾಲೂಕಿನ ಗವಾಳಿ, ಕೃಷ್ಣಾಪುರ, ಪಾಸ್ತೋಲಿ, ಕೊಂಗಳ, ತಳೇವಾಡಿ, ಜೋರ್ಡಾನ್, ಚಾಪೋಲಿ, ಕಾಪೋಲಿ, ಮುದಗೈ, ಚಿರೇಖಣಿ, ಅಮಗಾಂವ್, ಮೆಂಡಲ್ ಸೇರಿದಂತೆ 64 ಹಳ್ಳಿಗಳ ಕಣ್ಣೀರಿನ ಕಥೆಯಾಗಿದೆ. ಕಸ್ತೂರಿ ರಂಗನ್ ವರದಿ ಪ್ರಕಾರ 64 ಹಳ್ಳಿಗಳು ಸ್ಥಳಾಂತರಕ್ಕೆ ಅರ್ಹವಾಗಿವೆ. ಈ ಕಾಡಂಚಿನ ಜನರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಟ್ಟು ಸ್ಥಳಾಂತರ ಮಾಡಬೇಕು. ಇವರ ಹೆಸರಿನಲ್ಲಿ ಜಮೀನು ಎಷ್ಟಿದೆ ಅಷ್ಟು ಜಮೀನು ಮತ್ತೆ ಕೊಡಬೇಕು. ಜೀವನೋಪಾಯಕ್ಕೆ ಪ್ರತಿ ಕುಟುಂಬಕ್ಕೆ ತಲಾ 15 ಲಕ್ಷ ರೂಪಾಯಿ ಕೊಡಬೇಕು. ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳೊಂದಿಗೆ ಮನೆ ನಿರ್ಮಾಣ ಮಾಡಿ ಬದುಕು ಕಲ್ಪಿಸಿಕೊಡಬೇಕೆಂದು ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತೇನೆ. ಸಭಾನಾಯಕರು ಯಾರು ಮಿನಿಸ್ಟರ್ ಮುಖ್ಯಮಂತ್ರಿಗಳಿಂದ ಉತ್ತರ ಒದಗಿಸಲಾಗುತ್ತದೆ. ಯಾವಾಗ ಕೊಡಿಸ್ತೀರಿ? ನಾಡದ ಕೊಡಿಸ್ತೀವಿ. ಕೇಶವ ಪ್ರಸಾದ್ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ಕೇಶವ ಪ್ರಸಾದ್ ಖಾನಾಪುರ ತಾಲೂಕಿನಲ್ಲಿ ಕಣ್ಣೀರ ಖಾನಾಪುರ ಅಭಿಯಾನ ಎಂಬ ತಲೆಬರಹದ ಅಡಿಯಲ್ಲಿ ಪ್ರಸಾರವಾಗಿರುವ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುವ ಕುರಿತು ಬೆಳಗಾವಿ ಜಿಲ್ಲೆಯಲ್ಲಿರುವ ಖಾನಾಪುರ ತಾಲೂಕು ಬಹುತೇಕ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿದೆ. ಹಾಗಾಗಿ ಖಾನಾಪುರ ತಾಲೂಕಿನ ಕಾಡಂಚಿನ ಜನರ ನೈಜ ಸ್ಥಿತಿ ಏನಿದೆ ಎನ್ನುವುದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಸರಣಿ ವರದಿ ಮೂಲಕ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಇಲ್ಲಿನ 15ಕ್ಕೂ ಅಧಿಕ ಗ್ರಾಮಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವುದು ದುರ್ದೈವ. ಪಡಿತರ ಹೊರತುಪಡಿಸಿ ಸರ್ಕಾರದ ಬೇರೆ ಯಾವುದೇ ಸೌಲಭ್ಯಗಳಿಂದ ಈ ಕಾಡಂಚಿನ ಜನರು ವಂಚಿತರಾಗಿದ್ದಾರೆ. ವನ್ಯಪ್ರಾಣಿಗಳ ಹಾವಳಿ ಒಂದು ಕಡೆಯಾದರೆ ಕರೆಂಟ್, ರಸ್ತೆ, ಆಸ್ಪತ್ರೆ, ವಸತಿ, ಶಿಕ್ಷಣ ಹೀಗೆ ಕನಿಷ್ಠ ಮೂಲ ಸೌಕರ್ಯಗಳು ಸಿಗದೆ ಇಲ್ಲಿನ ಜನರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಈ ಜನ ಕಲಿಯುವುದು ಹೆಚ್ಚೆಂದರೆ 5ನೇ ತರಗತಿ ಮಾತ್ರ. ನಗರಕ್ಕೆ ಬರಬೇಕಾದರೆ 15ರಿಂದ 20 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕು. ಸರಿಯಾದ ರಸ್ತೆ ಸಂಪರ್ಕ ಇಲ್ಲದೆ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಹೋಗಲು ಸಹ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ. ಹೆಣವನ್ನು ಚಟ್ಟದ ಮೇಲೆ ಹೊತ್ತು ನಗರಕ್ಕೆ ತರಬೇಕಾದ ದಯನೀಯ ಸ್ಥಿತಿ ಇವರದ್ದು. ಮಳೆಗಾಲದಲ್ಲಿ 8 ತಿಂಗಳು ಹೊರ ಪ್ರಪಂಚದ ಸಂಪರ್ಕವೇ ಇಲ್ಲದೆ ಜೀವನ ಸಾಗಿಸುತ್ತಾರೆ. ಪಡಿತರಕ್ಕೆ 10ರಿಂದ 15 ಕಿಲೋಮೀಟರ್ ನಡೆದು ಹೋಗುವ ಜನರ ಬಳಿ ಆಧಾರ್, ಗುರುತಿನ ಚೀಟಿ ಸೇರಿ ಎಲ್ಲ ದಾಖಲೆಗಳಿವೆ. ಈ ಕಾಡಂಚಿನ ಜನರನ್ನು ಚುನಾವಣೆಯಲ್ಲಿ ವೋಟು ಹಾಕೋದಕ್ಕೆ ಮಾತ್ರ ಸರ್ಕಾರ
ಸೀಮಿತಗೊಳಿಸಿದೆ. ಇದು ಒಂದೆರಡು ಹಳ್ಳಿಗಳ ಕಥೆಯಲ್ಲ. ಖಾನಾಪುರ ತಾಲೂಕಿನ ಗವಾಳಿ, ಕೃಷ್ಣಾಪುರ, ಪಾಸ್ತೋಲಿ, ಕೊಂಗಳ, ತಳೇವಾಡಿ, ಜೋರ್ಡಾನ್, ಚಾಪೋಲಿ, ಕಾಪೋಲಿ, ಮುದಗೈ, ಚಿರೇಖಣಿ, ಅಮಗಾಂವ್, ಮೆಂಡಲ್ ಸೇರಿದಂತೆ 64 ಹಳ್ಳಿಗಳ ಕಣ್ಣೀರಿನ ಕಥೆಯಾಗಿದೆ. ಕಸ್ತೂರಿ ರಂಗನ್ ವರದಿ ಪ್ರಕಾರ 64 ಹಳ್ಳಿಗಳು ಸ್ಥಳಾಂತರಕ್ಕೆ ಅರ್ಹವಾಗಿವೆ. ಈ ಕಾಡಂಚಿನ ಜನರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಟ್ಟು ಸ್ಥಳಾಂತರ ಮಾಡಬೇಕು. ಇವರ ಹೆಸರಿನಲ್ಲಿ ಜಮೀನು ಎಷ್ಟಿದೆ ಅಷ್ಟು ಜಮೀನು ಮತ್ತೆ ಕೊಡಬೇಕು. ಜೀವನೋಪಾಯಕ್ಕೆ ಪ್ರತಿ ಕುಟುಂಬಕ್ಕೆ ತಲಾ 15 ಲಕ್ಷ ರೂಪಾಯಿ ಕೊಡಬೇಕು. ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳೊಂದಿಗೆ ಮನೆ ನಿರ್ಮಾಣ ಮಾಡಿ ಬದುಕು ಕಲ್ಪಿಸಿಕೊಡಬೇಕೆಂದು ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತೇನೆ. ಸಭಾನಾಯಕರು ಯಾರು ಮಿನಿಸ್ಟರ್ ಅದಾರ? ಮುಖ್ಯಮಂತ್ರಿಗಳಿಂದ ಉತ್ತರ ಒದಗಿಸಲಾಗುತ್ತದೆ. ಯಾವಾಗ ಕೊಡಿಸ್ತೀರಿ? ನಾಡೋದು ಕೊಡಿಸ್ತೀವಿ.